ರೆಸಿಪಿ ನಂಬರ್ 111. ಇದರ ರೆಸಿಪಿ ನಾನು ಸಿಂಪಲ್ಲಾಗಿ ಟೇಸ್ಟಿಯಾಗಿ ಮಾಡುವಂಥ ಹೀರೆಕಾಯಿ ಆಲೂಗಡ್ಡೆ ಸಾಂಬಾರು ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ. ಫಸ್ಟ್ ನಿಮ್ಮೆಲ್ಲರಿಗೂ ರಶ್ಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಆ್ಯಂಡ್ ಸುಸ್ವಾಗತ. ನಾನು ಮೊದಲಿಗೆ ಬೇಳೆನ ತೊಳೆದು ನೆನೆಸಿಟ್ಟಿದ್ದೆ ಅರ್ಧ ಗಂಟೆ. ನೆನೆಸಿಡೋದ್ರಿಂದ ನಿಮಗೆ ಜಾಸ್ತಿ ವಿಷಲ್ ಹಾಕ್ಸೋ ಅವಶ್ಯಕತೆ ಇರಲ್ಲ ಮತ್ತು ಬೇಗ ಬೇಳೆ ಬೇಯುತ್ತೆ. ಅದಕ್ಕೋಸ್ಕರ ನೆನೆಸಿಟ್ಟಿರೋ ಅಂಥದ್ದು ಬೇಳೆನ ನಾನು ಹಾಕ್ತಾಯಿದ್ದೀನಿ. ಹಾಗೆ ಹೀರೆಕಾಯಿ ಆಲೂಗಡ್ಡೆನ ಹಾಕ್ತಾಯಿದ್ದೀನಿ. ಇಲ್ಲಿ ನಾನು ಸಣ್ಣ ಈರುಳ್ಳಿನ ಬಳಸ್ತಾ ಇದ್ದೀನಿ. ನಿಮಗೆ ಸಣ್ಣ ಈರುಳ್ಳಿ ಇಲ್ಲ ಅಂತಂದರೆ ಮಾಮೂಲಿ ಮೀಡಿಯಮ್ ಈರುಳ್ಳಿ ಕೂಡ ಬಳಸ್ಬೋದು. ಇದಾದಮೇಲೆ ಹೆಚ್ಚಿರುವಂಥ ಟೊಮೊಟೊ ಇದನ್ನು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಈಗ ಮಿಕ್ಸಿ ಜಾರ್ಗೆ ನಾನು ಕಾಯಿ ತುರಿ ಹಾಕ್ತಾಯಿದ್ದೀನಿ, 1 ಬೌಲಷ್ಟು. ಹಾಗೆ 2 ಸ್ಪೂನಷ್ಟು ಖಾರದ ಪುಡಿ, 1 ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ತಾಯಿದ್ದೀನಿ. ಇಷ್ಟೇ ಸಾಕು, ಬೇರೆ ಏನೂ ಹಾಕೋದು ಬೇಡ. ಇದನ್ನು ಸ್ವಲ್ಪ ನೀರು ಹಾಕ್ಬಿಟ್ಟು ಚೆನ್ನಾಗಿ ಪೇಸ್ಟ್ ಮಾಡಿಕೊಡಿ. ಈಗ ರುಬ್ಬಿ ಆಯಿತಲ್ವಾ, ಅದನ್ನು ಈಗ ಬೇಳೆ ತರಕಾರಿ ಹಾಕಿರೋದಕ್ಕೆ ಹಾಕಿ. ಎಷ್ಟು ನೀರು ಬೇಕು ನೋಡಿಕೊಂಡು ನಿಮಗೆ ಯಾವ ತಿಕ್ನೆಸ್ಸಿಗೆ ಬೇಕು ಸಾಂಬಾರು ಅಂತ ನೋಡಿ ಸಾಂಬಾರಿಗೆ ನೀರು ಹಾಕಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋದನ್ನ ಮರಿಬೇಡಿ. ಹಾಕಿದ್ಮೇಲೆ ಒಂದು ಸಲ ಮಿಕ್ಸ್ ಮಾಡಿ ಎಲ್ಲನೂ. ಇದಾದಮೇಲೆ 1 ಅಥವಾ 2 ವಿಷಲ್ ಇಷ್ಟೇ ಸಾಕು. ತರಕಾರಿನೂ ಬೇಗ ಬೇಯುತ್ತೆ. ಬೇಳೆ ನಾವು ಆಲ್ರೆಡಿ ನೆನೆಸಿಟ್ಟಿದ್ದೀವಿ. ತುಂಬ ನಿಮಗೆ ವಿಷಲ್ ಬೇಡ, 1 ವಿಷಲ್ ಸಾಕಾಗುತ್ತೆ. ನೋಡಿ, ನಾನು 1 ವಿಷಲ್ ಹಾಕ್ಸಿರೋದು. ಬೇಳೆನೂ ಚೆನ್ನಾಗಿ ಬಂದಿದೆ, ತರಕಾರಿನೂ ಚೆನ್ನಾಗಿ ಬೆಂದಿದೆ. ಈಗ ಒಗ್ಗರಣೆಗೆ 2 ಸ್ಪೂನ್ ಆಯಿಲ್ ಹಾಕಿದ್ದೀನಿ. ಹಾಗೆ ಸ್ವಲ್ಪ ಸಾಸಿವೆ, ಜಜ್ಜಿರೋ ಬೆಳ್ಳುಳ್ಳಿ, ಬ್ಯಾಡಗೆ ಮೆಣಸಿನ್ಕಾಯಿ, ಕರಿಬೇವು. ಹಿಂಗೆ ಹಾಕೋದು ಮರಿತೀರಾ? ಇಲ್ಲ ಅಲ್ಲ, ಇಷ್ಟ ಇರೋರು ಹಿಂಗೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡಿ. ಇದನ್ನು ಸಾಂಬಾರಿಗೆ ಹಾಕಿ. ಇಷ್ಟೇ ಸಿಂಪಲ್ಲಾಗಿ ಮಾಡೋ ವೆರಿ ಟೇಸ್ಟಿ ಇರೋವಂಥ ಹೀರೆಕಾಯಿ ಆಲೂಗಡ್ಡೆ ಸಾಂಬಾರು. ಮುದ್ದೆ ಅನ್ನೋ ಜೊತೆಗೆ ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ನೋಡಿ. ಟ್ರೈ ಮಾಡಿ ಲೈಕು ಕಮೆಂಟ್ಸ್ ಕೊಡೋದನ್ನ ಮರಿಬೇಡಿ.